ಇದು ನಮ್ಮ ಒಟ್ಟಾರ, ಇದು ನಮ್ಮ ಮನೆ, ಇದು ನಿಮ್ಮ ಮಾವನ ಮನೆ. ಬಾಗ್ಲು ಬಿಡಿಯಮ್ಮ. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಸೂರ್ಯ ಭಗವಾನೇ ನಮಸ್ಕಾರ. ನಮಸ್ಕಾರಪ್ಪ, ಕಾಪಾಡಪ್ಪ. ನಾನು ಇಲ್ಲಿದ್ದೀನಿ. ಗೌರಿ, ಅಯ್ಯಯ್ಯೋ ಎಷ್ಟ್ ದಿನ ಆಯ್ತಮ್ಮ ನಿನ್ ನೋಡಿ. ಇದೇನಮ್ಮ ಇದು ಲಗೇಜ್ ಗಿಗೇಜ್ ಏನು ಕಾಣ್ತಾ ಇಲ್ಲ, ಹಂಗೆ ಬಂದ್ಬಿಟ್ಟಿದ್ಯಾ? ರೈಲ್ವೆ ಸ್ಟೇಷನ್ ಅಲ್ಲಿ ಲಗೇಜ್ ಕಳ್ಕೊಂಡು ಗಲಾಟೆ ಮಾಡ್ತಾ ಇದ್ಲು. ಮಕ್ಕಳು ಅಂತ ಗೊತ್ತಾಯ್ತು, ಅದಕ್ಕೆ ಕರ್ಕೊಂಡ್ಬಂದೆ. ಏನೋ ಬಾಂಬೆ ಹೋಗ್ತಾ ಇದ್ಲತ್ತೆ. ಚಿಕ್ಕ ವಯಸ್ಸಲ್ಲಿ ನೀನು ರನ್ನಿಂಗ್ ರೇಸ್ ಅಲ್ಲಿ ಫಸ್ಟ್ ಪ್ರೈಸ್ ತಂದಾಗ್ಲೇ ಅನ್ಕೊಂಡೆ ಒಂದೆಲ್ಲ ಒಂದ್ ದಿನ ನೀನು ಹಳ್ಳಿಯಿಂದ ಡಿಲ್ಲಿ ತನಕ ನಾನ್ ಸ್ಟಾಪ್ ರನ್ನಿಂಗ್ ಮಾಡ್ತೀಯ ಅಂತ. ಅದ್ಯಾಕಮ್ಮ ಬಾಂಬೆ ಕಡೆ ಓಡ್ತಾ ಇದ್ದೆ? ಇನ್ನೇನ್ ಮಾಡ್ಲಿ ಮಾವ, ಅಮ್ಮ ಯಾವ್ದೋ ಕೋಡಂಗಿ ಕೊಟ್ಟು ಮದ್ವೆ ಮಾಡಕ್ ನೋಡಿದ್ಲು, ಅದಕ್ಕೆ ಊರ್ ಬಿಟ್ಟು ಬಂದ್ಬಿಟ್ಟೆ. ವೆರಿ ಗುಡ್ ವೆರಿ ಗುಡ್. ಅಲ್ಲ ಅದು ಸಹವಾಸನೆ ಬೇಡ ಅಂತಾಳೆ. ಅಮ್ಮ ಅಂತೆ ಅಮ್ಮ, ನನ್ನ ಮಾನ ಮರ್ಯಾದೆ ತೆಗಿಬೇಕಂತ ಉಟ್ಬಿಟ್ಟ ನೀನು. ಊರವರೆಲ್ಲ ನಿನ್ನ ಮಗಳು ಎಲ್ಲಿ ಅಂತ ಕೇಳಿದ್ರೆ ನಾನು ಏನಂತ ಉತ್ತರ ಹೇಳಿ? ನೋಡು ಮಾವ, ಊರಿನ ಜನಕ್ಕೋಸ್ಕರ ನಾನು ಇಷ್ಟ ಇಲ್ದಿರೋರ್ನ ಮದ್ವೆ ಆಗ್ಬೇಕಾ? ಅಯ್ಯೋ ಬೇಡಮ್ಮ, ಬೇಡ್ಲೇ ಬೇಡ. ಇಷ್ಟ ಇಲ್ದೇ ಇರೋರ್ನ ಮದ್ವೆ ಆಗ್ಲೇಬಾರ್ದು. ಆದ್ರೆ ಲೈಫ್ ದೇವದಾಸ್ ಪಿಕ್ಚರ್ ತರ ಆಗ್ಬಿಡಲ್ವಾ? ಪೊರ್ಕೆ ತಗೊಂಡ್ ಹಾಕಿದ್ರೆ ಎಲ್ಲ ಸರಿ ಹೋಗುತ್ತೆ. ಬೇಡ ಬೇಡ ಅಂದ್ರು ಆ ಹಿಂದಿ ಪಿಕ್ಚರ್ಗಳು ನೋಡಿ ಕೆಟ್ಟ ಕೆರೆ ಹಿಡ್ಬಿಟ್ಟಿದ್ದೇನೆ. ಯಾಕಕ್ಕೆ ಇಷ್ಟೊಂದು ಕೆಡದಂಗ್ ಮಾತಾಡ್ತೀಯ? ಬೆಳೆದು ನಿಂತರ ಹೆಣ್ಮಕ್ಳು ಗಾಜಿನ ಬೊಂಬೆ ಇದ್ದಂಗೆ, ಕೆಳಗೆ ಬಿದ್ರೆ ಹೊಡೆದಾಗ್ತವೆ. ನೀನ್ ಹಿಂಗೆ ಗದರ್ತಾ ಇದ್ರೆ ಗೌರಿ ಅನ್ನೋ ಗಾಜಿನ ಬೊಂಬೆನ ನಾವೇ ಕೆಳಗೆ ಹೊಡೆದಾಗ್ತಂಗಲ್ವಾ? ಏನ್ ಮಾಡು ಅಂತ್ಯಾ? ನನ್ ಏನ್ ಮಾಡು ಅಂತ್ಯಾ? ದಿನಕ್ಕೊಂದೊಂದ್ ಗಂಡು ಬರುತ್ತೆ, ಅವ್ರು ಯಾರ ಮುಖಾನು ನೋಡೋದಿಲ್ಲ. ಅಕಸ್ಮಾತ್ ನೋಡಿದ್ಲು ಅಂತ ಇಟ್ಕೋ, ಒಂದಲ್ಲ ಒಂದ್ ಐಬಿದೆ ಅಂತ ಹೇಳ್ತಾಳೆ. ಇವ್ಳು ಹೀಗೆ ಮಾಡ್ತಾ ಇದ್ರೆ ಇವಳನ್ನ ಯಾವ ಕರ್ಕೊಂತಾನೆ? ನಾನಿಲ್ವಾ ಅಕ್ಕ? ನಿನ್ ತಮ್ಮ ಅನ್ಸ್ಕೊಂಡಿರೋ ನಾನಿಲ್ವಾ? ನಾನ್ ಮುಂದೆ ನಿಂತು ಮದುವೆ ಮಾಡ್ತೀನಿ. ಹೌದಕ್ಕ. ಅಕ್ಕ ನೀನೊಂದ್ 6 ತಿಂಗಳು ಬಿಡು, ಗೌರಿಗೆ ಇಷ್ಟ ಆಗುವಂತ ಗಣ್ಣ ಕರ್ಕೊಂಬಂದು ಮದುವೆ ಮಾಡಿಸೋ ಜವಾಬ್ದಾರಿ ನಂದು. ಆ ಟೈಮಲ್ಲಿ ನೀನ್ ಬಂದು 2 ಅಕ್ಷತೆ ಕಾಳು ಹಾಕು, ಅಷ್ಟೇ ಸಾಕು. ಅಯ್ಯೋ ನನ್ ಚಿನ್ನ. ಲೇ ಗೌರಿ, ನನ್ ತಮ್ಮನ್ ನಂಬಿ ನಿನ್ನ ಇಲ್ಲಿ ಬಿಟ್ಟು ಹೋಗ್ತಾ ಇದ್ದೀನಿ. ನೀನೇನಾದ್ರೂ ಬಿತ್ರಿ ಆಟ ತೋರಿಸ್ದೆ ನಾನ್ ಏನ್ ಮಾಡ್ತೀನೋ ನಂಗೆ ಗೊತ್ತಿಲ್ಲ. ಹುಷಾರ್. ಇಲ್ಲಮ್ಮ, ಮಾವ ಹೇಳ್ದಂಗೆ ಕೇಳ್ತೀನಿ. ಅಪ್ಪ ಬರ್ತೀನಪ್ಪ. ಆಯ್ತಮ್ಮ. ಅಮ್ಮ ಬರ್ತೀನಮ್ಮ. ಬರ್ತೀನಿ ಕಣ. ಸಮಾಧಾನವಾಗಿ ಹೋಗು. ಹುಷಾರ್. ಅಬ್ಬಾ, ಈಗ ಹೇಳಮ್ಮ, ನಿನ್ಗೆ ಎಂತ ಗಂಡು ಬೇಕು? ಶಾರುಖ್ ತರ ಬ್ರೈಟ್, ಓಹೋ. ಅಮೀರ್ ತರ ವೈಟ್, ಆಹಾ. ಸಲ್ಮಾನ್ ತರ ಟೈಟ್. ಅಯ್ಯ. तीनों में एक मिले तो बस, तीनों मिले तो खुश. ಓಹೋ, ಏನಮ್ಮ ಇದು? ಕಾಂದಾನ್ ಮೇಲೆ ಕಣ್ಣಾಕ್ಬಿಟ್ಟಿದ್ಯಲ್ಲಮ್ಮ. ಅಕ್ಕ ಹೇಳ್ದಂಗೆ ಸಿನಿಮಾ ನೋಡಿ ಮೆಂಟ್ಲಾಗ್ಬಿಟ್ಟಳೆ. ಏನಾರು ಒಂದ್ ದಾರಿ ಮಾಡ್ಬೇಕು. ಏನ್ ಮಾವ? ಅಮ್ಮ ಗೌರಿ, ಈ ಹಳೆ ಆರ್ಟಿಸ್ಟ್ಗಳನ್ನೆಲ್ಲ ಮೀರ್ಸೋ ಅಂತವನು ಇಲ್ಲೊಬ್ಬ ಇದ್ದಾನೆ. ಆದ್ರೆ ಅವನಿಗೂ ಒಪ್ತಾನೋ ಇಲ್ವೋ ಗ್ಯಾರಂಟಿ ಇಲ್ಲ. ಅವನು ಅವನು ಅಷ್ಟು ಸಖತ್ತಾಗಿದ್ದಾನ? ಸಖತ್ತಾಗಿದಾನ. ಈ ಶಾರುಖ್ ಖಾನು, ಅಮೀರ್ ಖಾನು, ಸಲ್ಮಾನ್ ಖಾನು ಮೂರ್ನು ಮಿಕ್ಸಿಗೆ ಹಾಕಿ ರುಬ್ಬಿದ್ರೆ ಹುಡ್ತಾನೆ ಈ ಹೀಮ್ಯಾನ್. ಇವನಿಗೆ ಆ ಖಾನ್ಗಳಿಗೆ ಇಲ್ದಿರೋ ಒಂದು ಎಕ್ಸ್ಟ್ರಾ ಫಿಟ್ಟಿಂಗ್ ಬೇರೆ ಇದೆ. ಏನ್ ಮಾವ ಅದು? ರಫ್ ಅಂಡ್ ಟಫ್. ಅವನ ಮೈಯಲ್ಲಿ ಮಿಂಚಿದೆ, ಕಣ್ಣಲ್ಲಿ ಬೆಂಕಿ ಇದೆ, ನಾಲಿಗೆಯಲ್ಲಿ 7 o'clock ಬ್ಲೇಡ್ ಇದೆ. ಮಾವ ಮಾವ, ನಂಗೊಂದು ತೋರ್ಸು ಮಾವ, ಅವ್ನನ್ನ ತೋರ್ಸು ಮಾವ. ತುಂಬಾ ಅರ್ಜೆಂಟ್ ಇದ್ಯಾ? ನಾನು ತೋರಿಸ್ತೀನಿ, ನೀನೇ ಲೈನ್ ಹೊಡೆದು ಅವ್ನ ಅಡ್ಜಸ್ಟ್ ಮಾಡ್ಕೋಬೇಕು. ಆಯ್ತು ಮಾವ.